ನನ್ನ ಅಕ್ಕನ ಮನೆಗೆ ಹೋದೆ ನಾನು. ನೆಕ್ಸ್ಟ್ ಏತು ಮನೆಗೆ ಕೂಡ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಓಕೆ, ಎಲ್ಲರೂ ಮಲಗಿದ್ದಾರೆ. ನಾನು, ಲೆವಿ ಹಾಗೂ ರಾಯ್ ಇಷ್ಟು ಜನ ಇದ್ದಿದ್ದೀವಿ. ಗಂಟೆ ಆಯಿತು 10. ಹಾಗೆ ನಿನ್ನೆ ನೈಟ್ ಮಲಗುವಾಗ ತುಂಬ ಲೇಟ್ ಆಗಿತ್ತಲ್ವ, ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಗಿದ್ದಿದ್ದಾರೆ ಎಲ್ಲರೂ. ನಾನು ಆವಾಗಲೇ 9 ಗಂಟೆಗೆ ಎದ್ದಿದ್ದೆ. ಯಾಕೆ ಗೊತ್ತಿಲ್ಲ, ನಿದ್ದೆನೇ ಬರ್ತಾ ಇರಲಿಲ್ಲ. ಸ್ವರ ಕೂಡ ಹೋಗಿದೆ ನಂದು. ಹಾಗೆ ಇನ್ನು ಇವತ್ತು ಸ್ವಲ್ಪ ಟೈಮು ಇಲ್ಲೇ ರೆಸ್ಟ್ ಮಾಡೋಣ ಅಂತೇಳಿ, ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಎನಿಸಿದ್ವಿ. ನಿಜವಾಗ್ಲೂ ಇವತ್ತು ನಾವು ಎನಿಸಿದ್ದು ಸಂಡೇ ಮಾರ್ಕೆಟ್ಗೆ ಹೋಗ್ಬೇಕಂತ ಹೇಳಿ. ಆದರೆ ನಿನ್ನೆ ಎಲ್ಲ ಫುಲ್ ಟಯರ್ಡಾಗಿ ಇವತ್ತು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಮನೆಯಲ್ಲೇ ಇದ್ದೀವಿ. ವಿನ್ಯಾಸ್ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗೂ ಇನ್ನೊಂದೇನೆಂದರೆ, ಇದು ಮಧ್ಯಾಹ್ನ ಮೇಲೆ ನನಗೆ ಕೆಲವು ಕಡೆ ಕಾರ್ಡೆಲ್ಲ ಹೋಗ್ಲಿಕ್ಕೆ ಉಂಟು, ಇನ್ವಿಟೇಷನ್. ಹಾಗೆ ಅಲ್ಲೇ ಎಲ್ಲ ಹೋಗಿ ಆಮೇಲೆ ಬರುವುದಂತ ಹೇಳಿ ಇಷ್ಟು ಇವತ್ತಿನ ಪ್ಲ್ಯಾನ್. ಮತ್ತು ನೋಡಬೇಕು ಏನಾಗುತ್ತೆ ಅಂತೇಳಿ. ಹಾಗೂ ನಾಳೆ ನಾವು ಹೋಗೋದಿಲ್ಲಿಂದ ನೋಡೋಣ. ಕೆಲವು ಶಾಪಿಂಗ್ ಬಾಕಿ ಇದೆ, ಅದೆಲ್ಲ ಆಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಬೆಳಗ್ಗೆದ್ದು ಲೇವಿ ಬಂದ ನೋಡಿ, ಆಯ್ತಂತೆ. ಎಲ್ಲಿ ಹೋದ ಅವನು? ಓಕೆ, ಇನ್ನೊಂದೇನೆಂದರೆ, ಯಾವಾಗಲೂ ನಾವೆನಿಸಿದ್ದು ಮಂಗಳೂರಲ್ಲಿ ಮಾತ್ರ ತುಂಬ ಬಿಸಿಲು ಅಂತೇಳಿ. ಅದರಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಈಗ ತುಂಬ ಸೆಕೆ ಹಾಗೂ ಬಿಸಿಲು. ಹಾಗೆ ನಿನ್ನೆ ಫುಲ್ಲು ನಾವು ಬಿಸಿಲಿಗೆ ಹೋಗಿದ್ದರಿಂದ ಫುಲ್ ಟಯರ್ಡ್ ಆಗಿತ್ತು. ಸ್ಕಿನ್ ಎಲ್ಲ ನೋಡ್ಬೋದು ಒಂಥರ ಆಗಿದೆ. ಹಾಗೂ ನಾನು ಎನಿಸಿದೆ, ಸುಮ್ಮನೆ ಸ್ಕಿನ್ ಹಾಳಾಗೋದ್ರಿಂದ ಮೊದಲೇ ನಾವು ಏನಾದರೂ ಮಾಡಬೇಕು, ಅದನ್ನು ಹಾಗೇ ಬಿಡಬಾರ್ದು. ಹಾಗಾಗಿ ಫಸ್ಟ್ ಈಗ ಫೇಸ್ ವಾಶ್ ಎಲ್ಲ ಮಾಡ್ತೀನಿ ಅಂತೇಳಿ. ಎಲ್ಲೇ ಹೋದರೂ ನನ್ನ ಸ್ಕಿನ್ ರೂಟೀನ್ ನಾನು ಫಾಲೋ ಮಾಡ್ತೀನಿ, ಅದನ್ನು ಇದು ಮಾಡಲಿಕ್ಕೆ ಆಗಲ್ಲ ನನಗೆ. ಹಾಗಾಗಿ ಫಸ್ಟಿಗೆ ನಾನು ಎನಿಸಿದೆ, ಈಗ ಹೇಗೋ ಬ್ರಷೆಲ್ಲ ಆಯಿತು, ಫೇಸ್ ವಾಶ್ ಮಾಡ್ತೀನಿ, ಆಮೇಲೆ ಉಳ್ದದೆಲ್ಲ ಕೆಲಸ ಮಾಡೋಣ ಅಂತೇಳಿ. ಯಾಕೆಂದರೆ ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಆಮೇಲೆ ಉಳ್ದದೆಲ್ಲ. ಹಾಗಾಗಿ ಓಕೆ, ಫಸ್ಟಿಗೆ ಫೇಸ್ ವಾಶ್ ಒಂದು ಮುಗಿಸ್ಬಿಡ್ತೀನಿ ನಾನು, ಆಮೇಲೆ ಉಳ್ದದೆಲ್ಲ. ಇನ್ನು ಕೂಡ ಬ್ರೇಕ್ಫಾಸ್ಟ್ ಆಗಲಿಲ್ಲ, ಎಲ್ಲರ ಎದ್ದ ಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ. ಫೇಸ್ ವಾಶ್ ನಾನು ಯಾವಾಗಲೂ ನನ್ನ ಫೇವ್ರೇಟ್, ಇದನ್ನೇ ಯೂಸ್ ಮಾಡೋದು, ಕ್ಯೂ ಸ್ಕಿನ್. ಇದೇ ನನಗೆ ಈಸಿ ಅಂತ ಎನಿಸುತ್ತೆ. ಹಾಗೂ ಎಷ್ಟೇ ಬಿಸಿಲು ಏನೇ ಆದರೂ ಅಥವಾ ಬ್ಲ್ಯಾಕ್ ಹೆಡ್ಸ್ ಏನೇ ಬಿದ್ದರೂ ಎಲ್ಲನೂ ಕೂಡ ಇದರಲ್ಲಿ ಬೇಗನೆ ಹೋಗುತ್ತೆ. ಹಾಗೂ ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ನಂದು. ಓಕೆ, ತುಂಬ ಫ್ರೆಶ್ ಫೀಲ್ ಆಗ್ತಾ ಉಂಟು. ಇವಾಗ ಇಷ್ಟಕ್ಕೆ ಮುಗಿಯಲ್ಲ ನಂದು. ನನ್ನ ಮೊದಲು ನೀವು ನೋಡಿರ್ಬೋದು, ಸ್ಕಿನ್ ಸ್ವಲ್ಪ ಹಾಳಾಗಿತ್ತು. ಆದರೆ ಇವಾಗ ಕಂಪ್ಲೀಟಾಗಿ ಅದು ರಿಕವರ್ ಆಗಿದೆ. ಯಾಕೆಂದರೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಮಧ್ಯದಲ್ಲಿ ಕೆಲವೊಮ್ಮೆ ಆಲಸ್ಯದಲ್ಲಿ ಬಿಡ್ತೀನಿ, ಆದರೆ ಮತ್ತೊಮ್ಮೆ ಸ್ಕಿನ್ ಸ್ವಲ್ಪ ಇದಾಗುವಾಗ ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತೀನಿ. ಆದರೆ ಯಾವಾಗಲೂ ಬಿಡಬಾರ್ದು. ನಮ್ಮ ಸ್ಕಿನ್ ಕೇರ್ ನೋಡಿ, ನಾವು ಡೈಲಿ ಮಾಡ್ತಾನೆ ಇರಬೇಕು, ಆವಾಗ ಸ್ಕಿನ್ ಚೆನ್ನಾಗಿ ಬರುತ್ತೆ, ಮೇಂಟೈನ್ ಆಗಿರುತ್ತೆ. ಓಕೆ, ಫಸ್ಟಿಗೆ ಮುಖ ಎಲ್ಲ ಒರೆಸಿ ಬರ್ತೀನಿ. ಓಕೆ, ಈಗ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ನೋಡಿ ಸ್ಕಿನ್ ನಂದು. ಶೈನ್ ಚೆನ್ನಾಗಿ ಉಂಟು, ನೋಡ್ಬೋದು ನೀವು. ಏನು ಗೊತ್ತುಂಟಾ, ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನಾನು ಯಾವಾಗಲೂ ನನ್ನ ಸ್ಕಿನ್ ಟೆಸ್ಟ್ ತಗೊಳ್ತಾ ಇರ್ತೀನಿ. ಯಾಕೆಂದರೆ ಯಾವಾಗ ಹೇಗೆ ಇರುತ್ತೆ ನಮಗೆ ಹೇಳಲಿಕ್ಕಾಗಲ್ಲ. ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿ ಬೇಗನೆ ತೆಗಿಬೋದು, ನೋಡ್ಬೋದು. ಮೊದಲು ನಾನು ಸ್ಕಿನ್ಗೆ ಟೆಸ್ಟ್ ತೆಗೆಯುವಾಗ ತುಂಬ ನನಗೆ ಅಲ್ಲಲ್ಲಿ ಉಂಟಲ್ಲ ಆ ರೆಡ್ ಸರ್ಕಲ್ ಉಂಟು ನೋಡಿ, ಅದು ತುಂಬ ಜಾಸ್ತಿ ಇತ್ತು. ಅಂದರೆ ಅಲ್ಲಲ್ಲಿ ಸ್ಕಿನ್ ಸ್ವಲ್ಪ ಜಾಸ್ತಿ ಹಾಳಾಗಿತ್ತು. ಆದರೆ ಇವಾಗ ನಾನು ಸ್ಕಿನ್ ಟೆಸ್ಟ್ ತೆಗೆದರೆ ತುಂಬ ಕಮ್ಮಿ ಕಾಣ್ತಾ ಉಂಟು. ಹಾಗೆ ನನಗೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಇವಾಗ ಡಾಕ್ಟ್ರು ಸಜೆಸ್ಟ್ ಮಾಡಿರ್ತಾರೆ ಇಷ್ಟಿಷ್ಟು ಹಾಕಬೇಕು ಅಂತೇಳಿ ಈ ಟೈಮಿಗೆ, ಅದನ್ನೇ ನಾನು ಕಂಟಿನ್ಯೂ ಹಾಕ್ತಾ ಇದ್ದೀನಿ. ಹಾಗಾಗಿ ಇಲ್ಲೆಲ್ಲ ಕೆಲವು ನನಗೆ ಸ್ವಲ್ಪ ಸ್ವಲ್ಪ ಪಿಗ್ಮೆಂಟೇಷನ್ ರೀತಿ ಹಾಗೂ ಕಪ್ಪು ಸ್ವಲ್ಪ ಸ್ವಲ್ಪ ಡಾಟ್ ಬಿದ್ದಿತ್ತು.
ಅದೆಲ್ಲ ಇವಾಗ ಹೋಗಿದೆ. ಯಾಕೆಂದರೆ ನಾವು ಮೇಕಪ್ ಎಲ್ಲ ಮಾಡ್ತಾ ಇರ್ತೀವಲ್ವ, ಹಾಗೆ ಕೆಲವು ಹೇಳೋಕ್ಕಾಗಲ್ಲ, ಯಾವುದ್ರಲ್ಲಾದರೂ ಏನಾದರೂ ಆಗಿ ಸ್ಕಿನ್ನಿಗೆ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ನಾನು ಸ್ಕಿನ್ ವಿಚಾರದಲ್ಲಿ ಯಾವತ್ತೂ ರಿಸ್ಕ್ ತಗೊಳ್ಳೋದಿಲ್ಲ. ಕ್ಯೂರ್ ಸ್ಕಿನ್ನಲ್ಲಿ ನಿಮಗೆ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ, ಅವರೇ ನಿಮ್ಮ ಸ್ಕಿನ್ನನ್ನು ನೋಡಿ ನಿಮಗೆ ಬೇಕಾದ ಒಂದು ಪ್ರಾಡಕ್ಟನ್ನು ಅವರು ಚೂಸ್ ಮಾಡ್ತಾರೆ, ನಿಮಗೆ ಹೇಳ್ತಾರೆ. ಫಸ್ಟಿಗೆ ನಾವು ಟೆಸ್ಟ್ ಮಾಡಬೇಕಾಗತ್ತೆ, ಅಂದರೆ ನಮ್ಮ ಫ್ರೆಂಡ್ ಫೋಟೋ ಎಲ್ಲ ತೆಗಿಬೇಕಾಗತ್ತೆ. ಅದನ್ನು ನೋಡಿಕೊಂಡು ಅವರು ಹೇಳ್ತಾರೆ ಏನೆಲ್ಲ ಪ್ರಾಬ್ಲಮ್ ಇದೆ ನಮ್ಮ ಸ್ಕಿನ್ನಲ್ಲಿ ಅಂತೇಳಿ. ಆಮೇಲೆ ನಮಗೆ ಪ್ರಾಡಕ್ಟನ್ನು ಅವರು ಕೊಡ್ತಾರೆ. ಅದಕ್ಕೆ 1500 ರುಪೀಸ್ ಏನೋ ಇರುತ್ತೆ. ಹಾಗದು ತುಂಬ ಲಾಂಗ್ ಟೈಮ್ ತನಕ ಬರುತ್ತೆ, ಸ್ವಲ್ಪ ಸ್ವಲ್ಪನೇ ಹಾಕ್ಲಿಕ್ಕಿರುತ್ತೆ. ಹಾಗಾಗಿ ಅದು ನನಗೆ ವರ್ತ್ ಅಂತ ಎನಿಸುತ್ತೆ. ಹಾಗೂ ಸ್ಕಿನ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಕೂಡ ಹೇಳೋದು, ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟಿಗೆ ನೀವು ಡಾಕ್ಟ್ರಿಗೆ ಹೋಗಬೇಕು, ಡಾಕ್ಟ್ರ್ ಸಜೆಷನ್ ನೀವು ತಗೊಳ್ಬೇಕು. ನಮಗೆ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತಾದರೆ ನೀವು ಈ ರೀತಿ ಆನ್ಲೈನ್ ಆ್ಯಪ್ ಇರುತ್ತೆ, ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ, ಅದರಲ್ಲಿ ನೀವು ಹೋಗಿ ನಿಮ್ಮ ಸ್ಕಿನ್ ಟೆಸ್ಟ್ ಮಾಡಿ ನಿಮಗೆ ಬೇಕಾದ ಪ್ರಾಡಕ್ಟನ್ನು ತರಿಸ್ಬೋದು. ಹಾಗೂ ಇನ್ನೊಂದೇನು ಗೊತ್ತಿದೆ, ಇವಾಗ ತುಂಬ ಸೆಕೆಗಾಲ, ಬೇಗನೆ ಸನ್ನಿಗೆ ನಮ್ಮ ಸ್ಕಿನ್ ಬರ್ನ್ ಆಗುತ್ತೆ. ಹಾಗಾಗಿ ಸನ್ಸ್ಕ್ರೀನ್ ಎಲ್ಲ ನಾವು ಹಾಕಿ ಹೊರಗಡೆ ಹೋಗಬೇಕಾಗತ್ತೆ. ನಾನು ನನ್ನ ಕ್ಯೂರ್ ಸ್ಕಿನ್ ಇದೆ ಸನ್ಸ್ಕ್ರೀನ್ ಮೊದಲಿಂದ ಕೂಡ ಯೂಸ್ ಮಾಡ್ತೀನಿ. ನಿಮಗೆ ಕೂಡ ಹೇಳೋದು ನಾನು, ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ನೀವು ಹಾಕಿ, ಆವಾಗ ಬೇಗನೆ ನಿಮ್ಮ ಸ್ಕಿನ್ ಹಾಳಾಗೋದಿಲ್ಲ. ತುಂಬ ಸೂರ್ಯನ ಕಿರಣ ಉಂಟು ನೋಡಿ, ತುಂಬ ಕೆಟ್ಟದದು, ಬೇಗನೆ ನಮ್ಮ ಸ್ಕಿನ್ನನ್ನು ಟ್ಯಾನ್ ಮಾಡಿಬಿಡುತ್ತೆ. 1500 ರುಪೀಸಲ್ಲಿ ನಿಮಗೆ ಡಾಕ್ಟರ್ ಫೀಸ್ ಬರುತ್ತೆ, ಹಾಗೂ ಪ್ರಾಡಕ್ಟ್ ಬರುತ್ತೆ, ಆಮೇಲೆ ಡೆಲಿವರಿ ಚಾರ್ಜಸ್ ಎಲ್ಲನೂ ಅದರಲ್ಲೇ ನಿಮಗೆ ಬರುತ್ತೆ. ಹಾಗೂ 20 ಡೇಸ್ಗೆ ಒಮ್ಮೆ ಡಾಕ್ಟರ್ ಫಾಲೋಅಪ್ ಕೂಡ ಮಾಡ್ತಾ ಇರ್ತಾರೆ. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಹೇಳ್ಬೋದು, ನೀವು ಅವ್ರಿಗೆ ಚಾಟ್ ಮಾಡ್ಬೋದು, ಡೈರೆಕ್ಟ್ ಕಾಲ್ ಮಾಡಿ ಹೇಳ್ಬೋದು, ಯಾವ ರೀತಿ ಕೂಡ ನೀವು ಮಾಡ್ಬೋದು. ಯಾರು ಕೂಡ, ಯಾವುದೇ ಏಜ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ಇದೊಂದು ಒಳ್ಳೆ, ಇದು ಬೇಕಿದ್ರೆ ನಿಮಗೆ ನೀವು ಟ್ರೈ ಮಾಡ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ತರಿಸಬೇಕು. ಏನು ಆರ್ಡರ್ ಮಾಡ್ತಾರೆ ನೋಡೋಣ. ನಿಮಗೆ ಎಂತ ಬ್ರೇಕ್ಫಾಸ್ಟ್ ಹೇಳು? ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಮೊಸರು ವಡೆ, ತೈರು ವಡೆ, ಸೆಟ್ ದೋಸೆ, ಮತ್ತೆ ಮಸಾಲೆ ದೋಸೆ, ಆ ದೋಸೆ, ಈ ದೋಸೆ, ಕಾಯಿ ದೋಸೆ, ಪ್ಲೇನ್ ದೋಸೆ ಎಲ್ಲ ಇದೆ. ವೈಟರ್ ನಂಗೊಂದು ಮಸಾಲೆ ದೋಸೆ. ನನಗೆ ಸೆಟ್ ದೋಸೆ, ಅವಳಿಗೆ ಇದಂತೆ ನಿನ್ನೆ ತರ ದೋಸೆ, ನಿನ್ನೆ ತಗೊಂಡ್ ಬಂದಿದಲ್ಲ ತುಪ್ಪ ದೋಸೆ. ತುಪ್ಪ ದೋಸೆ ಅಲ್ಲಿ ಸಿಕ್ಕಿದೆ ನೋಡಿ, ತುಪ್ಪ ದೋಸೆ. ಮಸಾಲೆ ದೋಸೆ ತಂದು ಒಳ್ಳೆ ನಾರ್ಮಲ್ ಸಿಗುತ್ತಾ? ಮಸಾಲೆ ದೋಸೆ ಸಿಗುತ್ತೆ. ಸೆಟ್ ದೋಸೆ. ರಾಯ್ ನನಗೆ ಸೆಟ್ ದೋಸೆ, ಅರ್ಜುನ್ಗೆ ನಿನ್ಗೆ ಏನ್ ತಗೊಳ್ತೀಯ ಅದರಲ್ಲಿ ಡಬಲ್ ಅವನಿಗೆ ತರ್ಬೇಕು. ಬೇಡ ಬೇಡ ಇತ್ತಾವ ಹೋಗ್ಲಿ. तुका खा ले ಏನೋ ಅದೇನೋ ಸ್ವೀಟ್ ಕೇಸರಿ ಬಾತ್ ತಂದ್ಬಿಟ್ಟಂತೆ. ಮಸಾಲೆ ದೋಸೆ ಸಾ ಸ್ವೀಟ್ ಕೇಸರಿ ಬಾತ್ ಅಂತೆ ಅರ್ಜುನ್ಗೆ, ಅದರಲ್ಲಿ ಒಂದು ತುತ್ತು ನನಗೆ. ನನ್ಗೆ 2 ತುತ್ತು, ಅರ್ಧ ನಿಮ್ಗೆ. ನಾನು ಇದ್ದೀನಿ. ವಡೆ ಮೊಸರು ವಡೆಗೆ ಖಾಲಿ ವಡೆಗೆ ರಾಯಿಗೆ ಪ್ಲೇಟ್ ವಡೆ, ರಾಯ್ಗೆ 1 ಪ್ಲೇಟ್ ವಡೆ. ರಾಯಿಗೆ 1 ಪ್ಲೇಟ್ ವಡೆ. ಗೆಸ್ಟ್ ಬಂದ ಬುದ್ಧಿವಂತ ಗೆಸ್ಟ್ ಬಂದ ನಮ್ಮ ಮನೆಗೆ. ಬುದ್ಧಿವಂತ ಯೆಲ್ಲೋ ಕಲರ್ ಮತ್ತೆ ಗ್ರೀನ್ ಕಲರ್ ಕ್ಯಾಬಲ್ಲಿ ಬಂದಿದ್ದ ಹುಡುಗ. ಬಿಟ್ರೆ ಹಾಯ್ ವಿನ್ಯಾಸ್, ಹಾಯ್. ಲೊಕೇಶನ್ ಕಳ್ಸಿದ್ರು, ಮತ್ತಿಗೆರೆ ಅಂತ ಹಿಡಿದು ಕೂತ್ಕೊಂಡಿದ್ದ. ಯಾರು ಹೇಳಿದ್ದು ಮತ್ತಿಗೆರೆ ಅಂತ? ಬರದೇ ಇಲ್ಲ ಎಲ್ಲಿ ಬ್ಯಾಂಗ್ಳೂರ್ಗೆ ಸಾಕಾಯ್ತು. ಎಂತ ಗೊತ್ತುಂಟ ನಂಗೆ ಮಾತಾಡೋದು ಈಗ ಹಾಗೆ ಮಾತಾಡುವ ಸ್ವಲ್ಪ ಹತ್ರ ನಿಲ್ಲು. ಇಲ್ಲಿ ಯಾರು ಸಹ ನಂಗೆ ಕೊಂಕಣಿ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಪಾಪ ಅವನಿಗೆ ಪಾಪ ಮಾತಾಡಕ್ಕೆ ಇದೇ ಇಲ್ಲ, ಅವನು ಫ್ರೀನೆಸ್ ಇಲ್ಲ ಅವನಿಗೆ ಪಾಪ. ಹೆಲೋ ಹೆಲೋ ಹೇಳು. ಆಯ್ತು ಅವನಿಗೆ ಇವತ್ತು ನೋಡಿದಂಗೆ ಆಯ್ತಾ ಅಂತ ಎಲ್ರು. ನಿನ್ನ ಕ್ಲೋಸ್ ಫ್ರೆಂಡ್ ಇಲ್ಲ ಅಲ್ಲ? ಹೌದು ಶಾನ್. ಇಲ್ಲದ್ರೆ ಅವನ ಕೈಲಿ ಬಿಟ್ಟು ತಿನ್ನುದು ಡೈಲಿ ಕಾಲ್ ಮಾಡ್ತಾನೆ. ಎಷ್ಟು ಕಾಲ್ ಮಾಡಿ ಕೂಗಿ ಆಯ್ತಾ ಅಂತ. ಕಾಲೇ ಮಾಡುದಿಲ್ಲ ಸುಮ್ಮನೆ ನಂಗೆ, ಹೇಳ್ಬೇಡ. ಸತ್ಯ ನಾನು ಕಾಲ್ ಮಾಡುದಿಲ್ಲ, ಕಾಲ್ ಮಾಡ್ಲಿಲ್ಲ. ಅವನ್ ಕಾಲ್ ಮಾಡಿದ್ರೆ ಸಹ ನಾನು ತೆಗಿಲಿಲ್ಲ. ಅಜ್ಜಿ ನೋಡ್ತಾನೆ, ವಿಡಿಯೋ ನೋಡ್ಬಿಟ್ಟು ಮನ್ಸಿಗೆ ಆಯ್ತಾಗ್ತಾನೆ. ಅವನಿಗೆ ಕರೆಕ್ಟ್ ಆದ್ರೆ ನನ್ಗೆ ಎಂತ ಆಗ್ಬೇಕು? ಕೊಡ್ತಾಳೆ. ಅಯ್ಯೋ ನನ್ನ ಮೇಲೆ ಕೂತ್ಕೊಳ್ತಾರೆ. ಇಲ್ಲ ಯಾರಾತ ಯಾರು ಬಾವ ಇವತ್ತಾನೆ ಹೇಳ್ದಿದ್ದು.
ಮೊಬೈಲ್ ಲೈಟ್ ಬ್ರೇಕ್ಫಾಸ್ಟ್ ಮಾಡೋಣ ಬೇಕಾ ಒಬ್ಬೊಬ್ಬರಿಗೆ ಒಂದೊಂದು ಬಂದಿದೆ. ಯಾರೋ ಬನ್ನಿ ಬ್ರೇಕ್ಫಾಸ್ಟ್ ಕೊಡೋರು. ಬರುವಾಗ ಚಿಕನ್ ಎಲ್ಲ ತಗೊಂಡ್ ಬರ್ಲಿಕ್ಕೆ ಆಗ್ಲಿಲ್ವಾ ವಿನ್ಯಾಸ್? ಕುಕ್ ಮಾಡಿ ಕೊಡ್ಬೋದಿತ್ತಲ್ಲ. ಹೌದಾ? ಮಾಡಿ ಕೊಡುವ, ಪರವಾಗಿಲ್ಲ. ಯಾವಾಗ ಒಳಗೆ ಇವತ್ತ ಚೆನ್ನಾಗಿದೆ ಸೆಟ್ ದೋಸೆ. ಸೆಟ್ ದೋಸೆ ಚಟ್ನಿ ನನಗೆ. ವಡೆ ಹೇಗಿದೆ ತೋರಿಸ್ಬಿಡಿ. ಕ್ರಿಸ್ಪಿ ಇದೆ. ಕ್ರಿಸ್ಪಿ ಇದೆ. ನೀವು ಪ್ಲೇಟಲ್ಲಿ ಹಾಕಿದ್ದ ಇಲ್ಲ ಪ್ಲೇಟಲ್ಲಿ ಇದ್ದದ್ದು ತಿಂದದ್ದ? ನೀವು ಹಾಕಿದ್ದ? ಖಾಲಿ ಬಂದೋಲ್ಲ तो क्या खाए मम्मी? कॉमेडी ಕುಂಗ್ಳ ಚಿಕ್ಕಡಿ. నీ పేరు ఎంత? నీ పేరు ఎంత మమ్మీ? अरेना अरेना वो मल्लेश्वरम में मम्मी. ಕೊಂಕಣಿ. हिंदी हुई तो कोंकणी माताड़ा. कोंकणी काले काले तो मम्मी कोंकणी 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 ಮತ್ತೆ ಅವನದಾಗುತ್ತಲ್ಲ ಮತ್ತೆ ನಾವು ಬರ್ತೀವಿ. ನಾವು ಹಿಂಗ್ ಮಾಡಿ ಬರ್ತೀವಿ ಅಷ್ಟೇ. ಏನ್ ಮಾಡ್ಬೇಕು ನಾವು? ಓಕೆ, ಇನ್ಸ್ಟಾ ರೀಲಿಗೆ ಇವಾಗ ಫ್ಯಾಮಿಲಿ ನಮ್ಮದೊಂದು ಡ್ಯಾನ್ಸ್ ನಡೀತಾ ಉಂಟು. ನನ್ನ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ, ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ಡ್ಯಾನ್ಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ನಮ್ಮದು. ಓಕೆ, ಇವಾಗ ಹೊರಟ್ವಿ ನಾವು. ರೀಲೆಲ್ಲ ಆಯಿತು, ಸುಸ್ತಾಯಿತು. ಇವಾಗ ಕಾರ್ಡ್ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ನಡೀದು ಹಾಕಿದ್ದೀನಿ ನಾನು, ಫುಲ್ ತೋರಿಸ್ತೀನಿ ಆಮೇಲೆ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಹಾಗೂ ಫಸ್ಟಿಗೆ ನಾವು ಗ್ರೇಸಿ ಆಂಟಿ ಇದ್ದಾರೆ, ಅಮ್ಮನ ಫ್ರೆಂಡ್, ಅವರಿಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಮಾಮೂಗೆ ಕೊಡಲಿಕ್ಕೆ ಹೋಗ್ತಾ ಇದ್ವಿ. ಇನ್ನೊಂದು ಮಾಮು, ದೊಡ್ಡ ಮಾಮೂಗೆ ಕೂಡ ಕೊಡಲಿಕ್ಕೆ ಹೋಗ್ತಿದ್ವಿ, ಆದರೆ ಅವರು ಊರಿಗೆ ಹೋಗಿದ್ದಾರೆ. ಹಾಗೆ ನಾವು ಅಲ್ಲಿ ಅಮ್ಮನ ಮನೆಗೇ ಕಳಿಸ್ತೀವಿ, ಅಬ್ಬೆಟ್ಟು ಅಲ್ಲಿ ಅವರು ಇದು ಮಾಡ್ತಾರೆ. ಓಕೆ, ಫಸ್ಟಿಗೆ ಊಟ ಮಾಡಲಿಕ್ಕೆ ಉಂಟಲ್ಲ, ಲೇಟ್ ಆಯಿತು. ಮನಸೇ ಪ್ರೀತಿಯು ನಿನ್ನಾಡೆ ತಪ್ಪಲ್ಲ ನಿಜ. ಓಕೆ, ಇವಾಗ ಬಂದು ಅವರ ಮನೆ ದಾಟಿ ಮುಂದೆ ಬಂದಿದ್ದೀವಿ. ಈಗ ಯಾರ ಮನೆ ಕಾರ್ಡ್ ಕೊಡ್ಲಿಕ್ಕೆ ಉಂಟು, ಅವರ ಮನೆ ದಾಟಿ ಮುಂದೆ ಬಂದಿದ್ದೀವಿ ಊಟಕ್ಕೆ ಅಂತ ಹೇಳಿ. ತಿರುಗಾಡ್ತಾ ಇದ್ದೀವಿ. ಅಲ್ಲಿಂದ ಒಂದು 7 ಕಿಲೋಮೀಟರ್ ದೂರನೇ ಬಂದ್ವಿ. ಹೋಟೆಲ್ ಮಾತ್ರ ಸಿಕ್ತಿಲ್ಲ. ಹೌದು, ಹೋಟೆಲ್ ಮಾತ್ರ ಸಿಗ್ಲಿಲ್ಲ ಇನ್ನು ಕೂಡ. ಈಗ ಸಿಕ್ತು. ಆಗದಿಂದ ನಮ್ಮ ವೆಂಕಿ ಹೇಳ್ತಾ ಇದ್ದಾರೆ, ಅಕ್ಕ ಈಗ ಸಿಕ್ತು, ಇಲ್ಲಿ ಬಂತು, ಈಗ ಸಿಕ್ತು ನೋಡಿ, ಕರ್ಕೊಂಡು ಹೋಗ್ತೀನಿ ಅಕ್ಕ ಅಂತ ಹೇಳಿ. ಬರ್ಲಿಲ್ಲ ಬರ್ಲಿಲ್ಲ ಆಗಲೇ. ಅಲ್ಲೇ ಇಂಪೀರಿಯೋ. ಇದೆಲ್ಲ ಯಾವತ್ತು ತಿರ್ಗಾಡಿ ಇದೆಲ್ಲ ನೋಡು ಹೊಸ್ತಪ್ಪ. ಕಲ್ಯಾಣ. ಹೌದು ಅರ್ಜುನ್, ನೀನು ಅಲ್ಲ ಅರ್ಜುನ್, ನೀನು ತುಂಬಾ ಬಿಸಿ ಇರ್ತೀನಿ ನೋಡಿ. ಬಿಸಿ ಇರ್ತಲ್ಲ. ಆವಾಗ ಇವನೆಲ್ಲ ಇಲ್ಲಿ ಟೂ ವೀಲರ್ ಮತ್ತೆ ರೀಲ್ಸ್ ಅಲ್ಲಿ ಕಾರು ಇಂಪೀರಿಯೋ. ಓಕೆ, ಇವಾಗ ಊಟಕ್ಕೆ ನಿಂತಿದ್ದೀವಿ. ಆದರೆ ಏನು ಗೊತ್ತುಂಟಾ, ಊಟ ನಾವೇನು ಜಾಸ್ತಿ ಹೆವಿಯಾಗಿ ತೊಗೊಳ್ಳಿಲ್ಲ. ಜಸ್ಟ್ ನಾನು ಪ್ಲೇಟ್ ಶವರ್ಮ ಮತ್ತು ಫ್ರೈಡ್ ರೈಸ್ ಅದೇ ತೊಗೊಂಡ್ರು ಎಲ್ಲರೂ. ಫಸ್ಟಿಗೆ ನಾವು ಅಮ್ಮನ ಫ್ರೆಂಡ್ ಗ್ರೇಸಿ ಆಂಟಿ ಹಾಗೂ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಅವರ ಮನೆಗೆ ಹೋಗಿ ಫಸ್ಟಿಗೆ ಅವರಿಗೆ ನಮ್ಮ ಮನೆಯ ಇನ್ವಿಟೇಷನ್ ಕಾರ್ಡನ್ನು ಕೊಟ್ವಿ.
ಬೇಡ. ನಮ್ದು ಇದು ಎಂತ ಹೇಳಿ ಶಿಲುಬೆ ಯಾತ್ರೆ. ಕಪ್ಪು ದಿನ ಅಲ್ಲ ಇವಾಗ, ಹಾಗೆ. ನಮ್ಮ ಈತು ನೋಡಿ, ಈತು ಎಷ್ಟು ಉದ್ದಾಗಿದೆ. ಕುಳ್ಳ ಇತ್ತು ಅಂತ ಕರಿತಿದ್ವಿ ಮರಿಗೌಡ. ಈಗ ಕುಳ್ಳ ಅಂತ ಹೇಳಿದ್ರೆ ಓಡಿಸು. ಎಲ್ಲ ಆಯ್ತು ಬನ್ನಿ ಆಯ್ತಾ. ಸರಿ ಕೂಡ ಹೇಳಿ ಬಂದ್ರೆ ಎಷ್ಟು ದಿನ? ಅಲ್ಲೇ ಇರೋದು, ವಾಪಸ್ ಬರೋದು. ಅಲ್ಲೇ ಅಲ್ಲಿ ಮಾತಾಡೋದು ಜನ. ನೆಕ್ಸ್ಟ್ ನಾನು ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಕಸಿನ್ ಅಕ್ಕ ಆದರೂ ಎಲ್ಲದರಲ್ಲೂ ನನಗೆ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಯಾವಾಗ ನಾನು ಏನೇ ಹೆಲ್ಪ್ ಕೇಳಿದ್ರು ಅವರು ಇಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಆಯ್ತು, ಎಲ್ಲ ಕಡೆ ಕಾರ್ಡ್ ಕೊಟ್ಟು ಬಂದಾಯ್ತು. ಓಕೆ, ಸ್ನಾನೆಲ್ಲ ಆಯಿತು. ಇನ್ನು ಪ್ಯಾಕಿಂಗ್ ಮಾಡೋದು. ಇವತ್ತು ಪ್ಯಾಕಿಂಗ್ ಮಾಡಿಟ್ರೆ ನಾಳೆ ಸರಿ ಆಗುತ್ತೆ. ಆದರೆ ಟೆನ್ಷನ್ ಏನಂದರೆ ಕಾರೊಂದು ಹಾಳಾಗಿ ಅದನ್ನು ಕೊಟ್ಟಿದ್ದೀವಿ. ಇವತ್ತು ರಜೆ ಅಲ್ವಾ, ಸಂಡೇ. ಹಾಗೆ ನಾಳೆನೇ ಅವರು ನೋಡ್ಕೊಂಡು ಹೇಳಬೇಕು. ನಾಳೆನೇ ಸರಿಯಾಗಿ ಬಂದರೆ ಆಯ್ತದು, ಇಲ್ಲದ್ರೆ ಏನಾಯಿತು ದೇವರಿಗೆ ಗೊತ್ತದು. ನಿಜವಾಗ್ಲೂ ಏನೂ ಆಗಲ್ಲ, ಆದರೆ ಫಸ್ಟ್ ಟೈಮು ಹೀಗೆ ನಮಗೆ ಆಗೋದು. ಮೊದಲಿನ ಕಾರು ನೆಕ್ಸೋನ್ ಇರುವಾಗ ಕೂಡ ಹೀಗೆ ಆಗಲಿಲ್ಲ. ಆದರೆ ಈ ಕಾರು ಹೊಸತ್ತೆ ಏನಾಯಿತು ಗೊತ್ತಿಲ್ಲ, ನೋಡಬೇಕು. ಸ್ವಲ್ಪ ಏನಾದರೂ ಇದು ಮಿಸ್ಟೇಕ್ ಆಗಿರಬೇಕು. ಅದನ್ನೀಗ ನಾಳೆಗೆ ಸರಿ ಆಗ್ಬೋದು, ಆದರೆ ಒಳ್ಳೆಯದು, ಆಗಲೇಬೇಕು. ಇಲ್ಲದಿದ್ರೆ ಕಷ್ಟ ಆಗುತ್ತೆ. ತಿಮ್ಮಿಗೆ ಕೂಡ ಇದುಂಟು, ಹಾಗೂ ವಿನುಗೆ ಕೂಡ ಎಕ್ಸಾಮ್ಸ್ ಎಲ್ಲ ಉಂಟು, ಹಾಗೂ ರಾಯ್ ಕೂಡ ಮನೆಯಲ್ಲಿದ್ದಾನೆ. ಹಾಗೆ ಕಷ್ಟ ಆಗುತ್ತೆ. ಅವನಿಗೆ ಕೂಡ ಎಕ್ಸಾಮ್ಸ್ ಉಂಟು. ಹೋಗಲೇಬೇಕು ನಾವು ನಾಳೆ. ಇದರ ತುಂಬ ಇದಾಗುತ್ತೆ, ದೇವರೇ ಕಾಪಾಡಬೇಕು ಅಷ್ಟೇ. ಆಗ್ಬೋದು. ಅದಕ್ಕೆ ಈಗ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡಿಟ್ರೆ ನಾಳೆಗೆ ಈಸಿ ಆಗುತ್ತೆ. 11 ಗಂಟೆಗೆ ಚೆಕ್ಔಟ್ ಇಲ್ಲಿಂದ ನಮ್ಮದು. ಆಮೇಲೆ ಇಲ್ಲಿಂದ ನಾವು ಸೀದಾ ಐಕೆಗೆ ಹೋಗ್ಬೇಕಂತೇಳಿ ಎನಿಸಿದ್ದೀನಿ. ಇನ್ನು ಕೆಲವು ಏನಾದರೂ ಶಾಪಿಂಗ್ ಇದ್ದರೆ ಅದನ್ನು ಮುಗಿಸೋಣ ಅಂತ ಹೇಳಿ. ಮತ್ತಿನ್ನು ಸದ್ಯಕ್ಕೆ ನಾವು ಈ ಸೈಡ್ ಬರೋದಿಲ್ಲ, ಎಲ್ಲ ನಮ್ಮ ಗೃಹ ಪ್ರವೇಶ ಆದಮೇಲೆ ಬರೋದಂತ ಹೇಳಿ ಎನಿಸಿದ್ದೀವಿ. ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಓಕೆ, ಈಗೆಲ್ಲ ಒಂದು ನಾನು ಒಮ್ಮೆ ತೆಗೆದಿಡ್ತೀನಿ. ಓಕೆ, ಈಗ ಬಾವ ಎಲ್ಲ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ಅವ್ರು ನೋಡಿದ್ರೆ ಏನದು ಗೀ ರೈಸಾ? ಗೀ ರೈಸ್, ಫಿಶ್ ತಾಲಿ ರೈಸ್. ಅದು ಬೆಟ್ಟ ಕಟ್ತವನೆ ಮನೆ ರೈಸ್ ಅದು. ಆಮೇಲೆ ಇದು ಮಿಕ್ಕಿದ ಬಿರಿಯಾನಿ, ನವರಂಗ್ ಚಿಕನ್ ನೆನ್ನೆ ತಿಂದಿದ್ದೆ. ತಿಂತೀವಿ ಈಗ. ಅಕ್ಕ ಸ್ವಲ್ಪ ಒಳಗೆ ಬಿಸಿ, ಅದಕ್ಕೆ ನಾನೇ ಈ ಬ್ಲಾಗ್ನಲ್ಲಿ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಮತ್ತೆ ಅದು ಅದ್ಭವ, ಅದು ಪಾಯಸನ, ಅದೊಂದು ಸ್ವೀಟ್ ಅದೇ ನೆನ್ನೆ ತಂದಿದ್ರಲ್ಲ, ಯಾರು ತಿನ್ನಿಲ್ಲ, ಹಾಗೆ ಇಟ್ಟಿದ್ದಾರೆ. ಅದೇ ಅದು ಇರ್ಲಿ, ಅದು ಯಾರು ತಿಂತಾರೆ? ಅದು ಅಕ್ಕಗೆ ತಲಸರಿ ಬಿರಿಯಾನಿ. ಅಕ್ಕಗೆ ತಲಸರಿ ಬಿರಿಯಾನಿ ತುಂಬ ಇಷ್ಟ, ಅದಕ್ಕೋಸ್ಕರ ಅದು ಅಕ್ಕಗೆ ಬಂದ್ರೆ ನೋಡಿ. ಅಕ್ಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಊಟ ನೋಡ್ಬಿಟ್ಟು ತಿನ್ಬೇಕು ಅಂತ. ತಿನ್ಬೇಕಂದ್ರೆ ನಾನು ಊಟ ನೋಡಿ ತಿನ್ನೋಣ ಅಂತೇಳಿ ಎನಿಸ್ತಾ ಇದ್ದೀನಿ. ಏನು ಇನ್ನೇನದು ಬೇರೆ ಅನಿಸಿಕೆ ಇದೆಯಾ? ನನ್ನ ಅನಿಸಿಕೆ ಏನಿಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಅನಿಸಿಕೆ. ಹೊಡೀರಿ ಒಂದು ಕ್ಲಾಪ್, ಒಂದು ಫಿಶ್ ತಿಮ್ಮಿಗೆ ತಿಮ್ಮಿಗೆ ಚೆನ್ನಾಗಿದೆ.
ಶಕೀಲ್ ಹಾಗೂ ಅಲ್ಫಿಯಾ ನಿಮ್ಮಿಬ್ಬರನ್ನೂ ಮೀಟ್ ಆಗಿ ನನಗೆ ತುಂಬ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.